ಆರಾಧ್ಯ ದೈವ ನನ್ನ ಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತಾ ರಾಮನಗರ ಜಿಲ್ಲೆಯ ಎಲ್ಲ ಹರಗುರು ಚರಮೂರ್ತಿಗಳ ಪಾದಪದ್ಮಗಳಲ್ಲಿ ಪಡಮುಡ್ತಾ ಇವತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ರಾಮನಗರ ಜಿಲ್ಲಾ ಅಧ್ಯಕ್ಷರ ಮತ್ತು ನಿರ್ದೇಶಕರುಗಳ ಒಂದು ಚುನಾವಣೆ ನಡೆಯಿತು. ಇದರಲ್ಲಿ ಇಡೀ ರಾಮನಗರ ಜಿಲ್ಲೆಯ ಎಲ್ಲ ವೀರಶೈವ ಲಿಂಗಾಯತ ಸಮಾಜದ ಮತಬಾಂಧವರು ನನ್ನನ್ನು ಹೆಚ್ಚು ಮತಗಳ ಅಂತರದಿಂದ ಜಯಶಾಲಿಗಳನ್ನಾಗಿ ಮಾಡಿದ್ದಾರೆ. ಮೊದಲಿಗೆ ನಾನು ಅವರೆಲ್ಲರೂ ಕೂಡ ನನ್ನ ತುಂಬು ಹೃದಯದ ಕೃತಜ್ಞತೆಗಳನ್ನು ತಮ್ಮ ಮಾಧ್ಯಮದ ಮುಖಾಂತರ ತಿಳಿಸೋಕ್ಕೆ ಬಯಸ್ತಾ ಇದ್ದೀನಿ. ಜೊತೆಗೆ ಚುನಾವಣೆ ಮುಂಚೆ ಮತ್ತು ನನ್ನ ಪ್ರಣಾಳಿಕೆಯಲ್ಲಿ ನೀಡಿದ್ದೇನೆ. ನಾನು ಇವರೆಲ್ಲ ಏನು ನನಗೆ ಅಭೂತಪೂರ್ವವಾದಂಥ ಒಂದು ವಿಜಯವನ್ನು ರಾಮನಗರ ಜಿಲ್ಲೆಯಲ್ಲಿ ನೀಡಿದ್ದಾರೆ. ನಾನು ಮತ್ತು ನನ್ನ ತಂಡ ಮತ್ತೊಮ್ಮೆ ಪ್ರತಿ ಹಳ್ಳಿಗೆ ಪ್ರತಿ ಮನೆಗೆ ಹೋಗಿ ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಕೂಡ ಅಂದ್ಕೊಂಡಿದ್ದೀನಿ. ಜೊತೆಗೆ ಈ ಒಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಈ ಚುನಾವಣೆ ತಾವು ಅನೇಕ ವಿಚಾರಗಳನ್ನು ಕೇಳಿದ್ರೆ ನಾನು ಯಾವುದನ್ನು ಪ್ರಸ್ತಾಪ ಮಾಡಲಿಕ್ಕೆ ಹೋಗಲ್ಲ. ಇದು ಧರ್ಮ ಮತ್ತು ಸಂಸ್ಕಾರದ ಜೊತೆಯಲ್ಲಿ ಹೋದಂಥ ಚುನಾವಣೆ. ಇದು ನಮ್ಮ ಗುರುಗಳ ನಮ್ಮ ಪರಂಪರೆಯ ಧರ್ಮ ಮತ್ತು ವೀರಶೈವ ಸಮಾಜ ಬಹಳ ಪ್ರಬುದ್ಧಮಾನವಾದಂಥ ಸಮಾಜ. ನಮ್ಮ ವೀರಶೈವ ಲಿಂಗಾಯತರು ಯಾವತ್ತು ಸಂಸ್ಕಾರವಂತರು ಒಂದು ವಿಚಾರದಲ್ಲಿ ನಾವು ಹೋಗಿದ್ವಿ. ಇವತ್ತು ಧರ್ಮ ಮತ್ತು ಸಂಸ್ಕಾರ ಎರಡು ಗೆದ್ದಿದೆ ಅಂತಕ್ಕಂಥದ್ದು ಅಷ್ಟನ್ನು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತಾರೆ. ಜಿಲ್ಲೆಯಲ್ಲಿ ದೊರಕಬೇಕಾದಂಥ ಸೌಲಭ್ಯದ ಬಗ್ಗೆ ಮತ್ತು ಇಡೀ ಸಮಾಜದ ಒಂದು ಜಾತಿ ಗಣತಿಯನ್ನು ಮಾಡಿಸಿ ನಿರುದ್ಯೋಗಿಗಳಿಗೆ ಮತ್ತು ಹಿಂದುಳಿದಂಥವ್ರಿಗೆ ಏನು ಸವಲತ್ತುಗಳು ಸಿಗಬೇಕು ಅದನ್ನು ತರಲಿಕ್ಕೆ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತೇಳಿ ಕೂಡ ನಾನು ನನ್ನ ಪ್ರಣಾಳಿಕೆಯಲ್ಲೂ ಕೂಡ ಹೇಳಿದ್ದೇನೆ. ನಮ್ಮ ಸಮಾಜದ ಮುಖಂಡರುಗಳ ಕೂಡ ಕೆಲವು ಜವಾಬ್ದಾರಿಗಳನ್ನ ನನ್ನ ಹೊರಿಸಿದ್ದಾರೆ. ಆ ಎಲ್ಲ ಜವಾಬ್ದಾರಿಗಳನ್ನ ಇನ್ನೂ 5 ವರ್ಷ ಟೈಮ್ ಇದೆ. 5 ವರ್ಷದ ಒಳಗಡೆ ಸಾಧ್ಯವಾದಷ್ಟು ಎಲ್ಲ ಜವಾಬ್ದಾರಿಗಳನ್ನು ಪೂರ್ಣಗೊಳಿಸಬೇಕು ಅಂತಕ್ಕಂಥ ಸಂಕಲ್ಪವನ್ನು ಹೊಂದಿದ್ದೇನೆ. ಆ ಸಂಕಲ್ಪ ಯಶಸ್ಸಾಗಬೇಕಾದ್ರೆ ಮತ್ತೊಮ್ಮೆ ನಮ್ಮ ಸಮಾಜದ ಎಲ್ಲ ಮುಖಂಡರುಗಳ ಧರ್ಮಗುರುಗಳ ಸಹಕಾರ ವೀರಶೈವ ಮಹಾಸಭಾದ ರಾಜ್ಯ ಕಮಿಟಿಯವರು ಇದ್ರ ಬಗ್ಗೆ ಅವರು ಚಿಂತನೆ ಮಾಡಬೇಕಾಗಿತ್ತು. ಜೊತೆಗೆ ಕಳೆದ ಬಾರಿ ಇದ್ದಂಥ ಯಾರು ಪದಾಧಿಕಾರಿಗಳು ಅವರು ಆಲೋಚನೆ ಮಾಡಬೇಕಿತ್ತು. ಅದನ್ನು ಕೂಡ ಅತಿ ಶೀಘ್ರ ಅವ್ರ ಗಮನಕ್ಕೆ ತಂದು ಇಡೀ ಜಿಲ್ಲೆಯಲ್ಲಿ ಯಾರ್ಯಾರಿಗೆ ಅದು ಐ ಡಿ ಕಾರ್ಡ್ ಬಂದಿಲ್ಲ ಇನ್ನೊಂದು 3-4 ತಿಂಗಳಲ್ಲಿ ಅವ್ರಿಗೆಲ್ಲರೂ ಕೂಡ ಐ ಡಿ ಕಾರ್ಡ್ ತರಿಸುವಂಥ ವ್ಯವಸ್ಥೆ ಕೂಡ ಮಾಡ್ತೀವಿ.